ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಕುಕಿಂಗ್ ಸೀರೀಸ್ನಲ್ಲಿ ನಾವು ಮಾಡ್ತಾ ಇರೋದು ಸೊಪ್ಪು ಮತ್ತು ಕಾಳಿನ ಪಲ್ಯ. ತುಂಬ ಹೆಲ್ದಿ ಆಗಿರುತ್ತೆ. ಹೇಗೆ ಮಾಡಿದೆ ನೋಡ್ಕೊಂಬರೋಣ. ಮೊದಲನೇದಾಗಿ ನಾನು ಒಂದು ಪಾತ್ರೆಗೆ 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಬೇಕಾದಂತಹ ಸಾಸಿವೆ, ಜೀರಿಗೆ, ಹಾಗೆ ಒಣಮೆಣಸಿನಕಾಯಿ 1-2-3, ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ. ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ನಾನು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಡೀ ಕರಿಬೇವು ನಾನು ಆಲ್ರೆಡಿ ಹೇಳಿದ್ದೆ, ಅದನ್ನು ತಿನ್ನೋದು ಬಹಳ ಕಷ್ಟ ಎಲ್ಲರೂ. ಹಾಗಾಗಿ ನಾನು ಈ ರೀತಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 3 ಹಸಿಮೆಣಸು ಹಾಗೆ 1 ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ ನೀವು ಇದಕ್ಕೆ ಟೊಮೆಟೊನ ಹಾಕಬೇಕು. ಸೊ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗ್ತಿದ್ದ ಹಾಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ತುಂಬ ಹೆಲ್ದಿಯಾಗಿ ಆಗುವಂತಹ ಪಲ್ಯ ಇದು. ಇದಕ್ಕೆ ನಾನು 3 ಬಗೆಯ ಸೊಪ್ಪನ್ನು ಬೆರೆಸಿದ್ದೀನಿ. ಇಲ್ಲಿ ನಾನು ತಗೊಂಡಿರುವಂಥದ್ದು ಹರವೆ ಸೊಪ್ಪು, ಪಾಲಕ್ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು. ಇದಿಷ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿಮಗೆ ಯಾವ ಸೊಪ್ಪು ಇಷ್ಟನೋ ಆ ಸೊಪ್ಪನ್ನು ಬಳಸ್ಕೊಂಡು ನೀವು ಈ ರೀತಿಯಾಗಿ ಈಸಿಯಾಗಿ ಹೆಲ್ದಿಯಾಗಿ ಪಲ್ಯನ ಮಾಡ್ಕೊಳ್ಬೋದು. ಒಂದು 5 ನಿಮಿಷ ಇದನ್ನು ಮುಚ್ಚಿ ಬೇಯೋದಕ್ಕೆ ಬಿಡೋಣ. ನೋಡಿ 5 ನಿಮಿಷ ಆಗಿದೆ. ಇಲ್ಲಿ ನೀರೆಲ್ಲ ಬಿಟ್ಕೊಂಡು ನೀರು ಸ್ವಲ್ಪ ಆವಿನೂ ಆಗಿ ಸೊಪ್ಪು ಬೆಂದಿದೆ. ಇಷ್ಟು ಬೆಂದರೆ ಸಾಕು, ತುಂಬ ನಾವು ಬಾಡಿಸುವಂಥ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ನೀವು ಯಾವ ರೀತಿಯಾದಂತಹ ಕಾಳುಗಳನ್ನ ಬೇಕಾದರೂ ಹಾಕ್ಕೊಳ್ಬೋದು. ತುಂಬಾ ಹೆಲ್ದಿ ಆಗಿರುತ್ತೆ, ನಿಮ್ಗೆ ಗೊತ್ತಿದೆ. ಸೊ ನಾವು ಹಾಗೇ ಮಾಡ್ಕೊಂಡು ತಿನ್ನೋದು ಬಹಳ ಕಷ್ಟ. ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಸೊಪ್ಪು ಜೊತೆಗೆ ನಮಗೆ ಬೇಕಾದಂತಹ ವಿಟಮಿನ್ಸ್ ಈ ಕಾಳುಗಳಲ್ಲಿ ಸಿಕ್ಕತ್ತೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಗಣಪತಿ ಕಡಲೆ. ನಾನಿದು ಬೆಳಗ್ಗೆನೇ ಹುಸ್ಲಿ ಮಾಡಿ ಇಟ್ಟಿದ್ದೆ. ಸ್ವಲ್ಪ ಹುಸ್ಲಿನ ಬೆಳಗ್ಗೆ ಟಿಫನ್ಗೆ ನಾವು ತಿಂದ್ವಿ. ಅದೇ ಹುಸ್ಲಿನ ನಾನು ಪಲ್ಯಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದರಿಂದ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ, ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಇದಿಷ್ಟು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಸ್ವಲ್ಪ ಉಪ್ಪನ್ನು ಬಳಸಿದ್ದೀನಿ. ನೀವು ಉಪ್ಪನ್ನು ಟೇಸ್ಟ್ ಮಾಡಿಕೊಂಡು ಉಪ್ಪು ಬಳಸ್ಕೋಬೋದು. ಸ್ವಲ್ಪ ಗರಂ ಮಸಾಲ ಹಾಗೆ ನೀರನ್ನು ಹಾಕಿ 5 ನಿಮಿಷ ಕುದಿಯಕ್ಕೆ ಬಿಟ್ಟರೆ ಸಾಕು. ನಮ್ಮ ಹೆಲ್ದಿ ಟೇಸ್ಟಿ ಸೊಪ್ಪಿನ ಪಲ್ಯ ರೆಡಿ ಆಗಿಬಿಡುತ್ತೆ. ಇದು ಮಿಕ್ಸ್ ಸೊಪ್ಪು, ನಿಮಗೆ ಯಾವ ಸೊಪ್ಪು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ರುಚಿಗೆ ಕಾಯಿ ತುರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಕಾಯಿ ತುರಿ ಸ್ಕಿಪ್ ಕೂಡ ನೀವು ಮಾಡ್ಬೋದು. ಕಾಯಿ ತುರಿ ಬೇಕೇ ಬೇಕು ಅಂತೇನಿಲ್ಲ, ಬಟ್ ನಮ್ಮ ಕಡೆ ಜಾಸ್ತಿ ನಾವು ಕಾಯಿ ಬೆಳೆಸ್ತೀವಿ, ಹಾಗಾಗಿ ಕಾಯಿ ತುರಿನ ಕೂಡ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಹೆಲ್ದಿ ಟೇಸ್ಟಿಯಾಗಿರುವಂತಹ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇದನ್ನು ನೀವು ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ ಯೂಸ್ ಮಾಡಬಹುದು. ದೋಸೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ನಾನು ಇವತ್ತು ಈ ಸೊಪ್ಪಿನ ಪಲ್ಯನ ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಪ್ಲಸ್ ನಾನು ಸೊಪ್ಪಿನ ಸಾರು ಕೂಡ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನೀವು ನಿಮ್ಮ ಇಷ್ಟವಾದಂತಹ ಡಿಶ್ ಜೊತೆಗೆ ಸರ್ವ್ ಮಾಡಿ ಎಲ್ಲರನ್ನೂ ಹೆಲ್ದಿಯಾಗಿಟ್ಟಿರಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಹೆಲ್ತ್ ಇಸ್ ವೆಲ್ತ್.